ಅನಿವಾರ್ಯತೆ ಉಂಟಾಗಿತ್ತು. ಆದರೂ ಇವತ್ತಿಗೆ ಭಾರತ ಹುಣ್ಣಿಮೆಯ ಒಂದು ನಿಮಿತ್ತವಾಗಿ ಇವತ್ತು ಹಮ್ಮಿಕೊಂಡಂಥ ಈ ಉಪನ್ಯಾಸ ಮಾಲಿಕೆಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಮಾಲಿಕೆಯನ್ನು ನೀಡುವಂಥ ವಿಶೇಷರೂ ಆದಂಥ ಗಣ್ಯಮಾನ್ಯರನ್ನು ಸ್ವಾಗತಿಸ್ಕೊಳ್ಳಿಕ್ಕೆ ತುಂಬ ಸಂತೋಷವೂ ಕೂಡ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶರಣರು ಶ್ರೀ ಜಿ.ಕೆ. ಮುರುಗೋಳ್ ಸರ್, ನಿವೃತ್ತ ಶಿಕ್ಷಕರು, ಪ್ರವೀಣ್ ಶೆಟ್ಟಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕರು ಹಾಗೂ ನಮ್ಮ ಮೂಡಲಿಗೆಯ ಸಮಾಜ ಚಿಂತಕರಲ್ಲಿ ಒಬ್ಬರಾದಂಥ ಇವರನ್ನು ಶ್ರೀಯುತ ಮೊಯ್ತೆ ಸರ್ ಅವರು ಕೊರಳು ಪಟ್ಟಿ ಹಾಕುವುದರ ಮೂಲಕ ನಮ್ಮ ಈ ಒಂದು ವೇದಿಕೆಗೆ ಆಹ್ವಾನಿಸ್ಕೋಬೇಕು, ಸ್ವಾಗತಿಸ್ಬೇಕಂತ ಕೇಳ್ಕೊಳ್ತೀನಿ. ಶ್ರೀಯುತ ಸುರೇಶ್ ವೆಂಕಟನೂರ್ ಸರ್ ಇವರನ್ನು ಸ್ವಾಗತಿಸ್ಕೊಳ್ಬೇಕು. ಅದೇ ರೀತಿ ಇಂದಿನ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡುವವರಾದಂಥ ವಿಶೇಷ ಆಹ್ವಾನಿತರು ಶ್ರೀ ಶರಣ ಶ್ರೀ ಸದಾಶಿವ ತಲ್ಬಟ್ಟಿ, ಆಧ್ಯಾತ್ಮಿಕ ಚಿಂತಕರು, ರೈತಪರ ಹೋರಾಟಗಾರರು, ಪ್ರಗತಿಪರ ಚಿಂತಕರು. ಇವರನ್ನು ನಮ್ಮ ಈ ಸಾಹಿತ್ಯ ಪ್ರತಿಷ್ಠಾನದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇವರಿಗೆ ಶ್ರೀಯುತ ಹೊಸೂರು ಸರ್ ಅವರು ಕೊರಳು ಪಟ್ಟಿ ಹಾಕುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ. ಇನ್ನು ಈ ಕಾರ್ಯಕ್ರಮದ ಒಂದು ವಿಶೇಷ ವ್ಯಕ್ತಿಗಳಾದಂಥ ಪ್ರಶಸ್ತಿ ವಿಜೇತರೂ ಆದಂಥ ಇವತ್ತಿನ ಸನ್ಮಾನಿತರ ಆಹ್ವಾನಿತರು ಶ್ರೀಯುತ ಕುರ್ನೆ ಸರ್ ಅವರಿಗೆ ಈಗಾಗಲೇ ನಮಗೆಲ್ಲರಿಗೂ ಸಂತೋಷದ ಸಂಗತಿಯಿಂದ ಗೊತ್ತಾಗಿರುವಂತೆ ಭಾರತ ಸೇವಾ ರತ್ನ ರಾಷ್ಟ್ರಮಟ್ಟದ ಪ್ರಶಸ್ತಿಯ ವಿಜೇತರು, SSR ಪ್ರೌಢಶಾಲೆಯಲ್ಲಿ ಪ್ರಸ್ತುತ ಚಿತ್ರಕಲಾ ಶಿಕ್ಷಕರಾಗಿದ್ದು ಇವರಿಗೆ ಪ್ರಶಸ್ತಿ ಸಂದಿದ್ದು ನಮ್ಮ ಮೂಡಲಿಗೆಯ ಒಂದು ಗರಿಮೆಯನ್ನು ಹೆಚ್ಚಿಸಿದಂತಾಗಿದೆ. ಇವರನ್ನು ಶ್ರೀ ಸೋದರ ಸರ್ ಅವರು ಕೊರಳು ಪಟ್ಟಿ ಹಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ. ಪ್ರಶಸ್ತಿಗೆ ಭಾಜನರಾದಂತಹ ಕುರ್ನೆ ಸರ್ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಗಳನ್ನು ಅಭಿನಂದಿಸ್ತೀವಿ. ಅದೇ ರೀತಿ ಮತ್ತೊಂದು ಪ್ರಶಸ್ತಿಯ ಗರಿಯನ್ನು ಬಾಚಿಕೊಂಡಂಥ ಆತ್ಮೀಯ ಸ್ನೇಹಿತೆಯೂ ಆದಂಥ ಶ್ರೀಮತಿ ಶಶಿರೇಖಾ ಬೆಳ್ಳಕ್ಕೆ, ಇವರಿಗೂ ಕೂಡ ರಾಷ್ಟ್ರಕವಿಯಾದಂಥ ಶ್ರೀ G.S. ಶಿವರುದ್ರಪ್ಪ ಪ್ರಶಸ್ತಿ ಹಾಗೂ ಸ್ಫೂರ್ತಿ ರತ್ನ ಪ್ರಶಸ್ತಿ ಹಾಗೂ ನಮ್ಮ ಮೂಡಲಿಗೆಯ ಯುವ ಸಾಹಿತಿಗಳಲ್ಲಿ ಗುರುತಿಸಿಕೊಂಡಂಥ ಯುವ ಪ್ರತಿಭೆಯೂ ಕೂಡ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಕುಮಾರಿ ಮಯೂರಿ ಅವರು ಇವರನ್ನು ಕೊರಳು ಪಟ್ಟಿ ಹಾಕುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿದೆ. ಅವರು ಕೂಡ ಅಭಿನಂದನೆಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಜ್ಞಾನೋದ್ದೀಪ್ತಿ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಲ್ಗಿ ಈ ಎರಡೂ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಸಂಜಯ್ ಶಿಂದೆ ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀಯುತ ಮಿಲಾನಿತಿ ಸರ್ ಇವರು ಕೊರಳು ಪಟ್ಟಿ ಹಾಕುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಈಗ ತಾನೇ ಪ್ರಶಸ್ತಿ ವಿಜೇತರಲ್ಲಿ ಮತ್ತೋರ್ವ ನಮ್ಮ ಮೂಡಲಿಗೆಯ ಒಂದು ಖ್ಯಾತಿಯನ್ನು ಹೆಚ್ಚಿಸಿದಂಥ ಸುಪ್ರಸಿದ್ಧ ಸಿದ್ಧಿ ಕಲಾವಿದರು ಹಾಗೂ ಈ ಕಲೆಗಾಗಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಂಥ ಒಂದು ಅಭಿಮಾನದ ಒಂದು ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಬೆಳೆಸಿದಂಥ ಶ್ರೀಯುತ ರಾಜು ಮಂಟೂರ್ ಅವರು ಈಗ ಬಂದಿದ್ದಾರೆ. ವೇದಿಕೆ ಕಡೆ ಬರಬೇಕು ಸರ್. ಇವರನ್ನು ಶ್ರೀಯುತ ದರ್ಗಾರ್ ಸರ್ ಅವರು ಕೊರಳು ಪಟ್ಟಿ ಹಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿದೆ. ಕಲೆ ಯಾವತ್ತಿದ್ದರೂ ಎಲ್ಲಿಯೇ ಇದ್ದರೂ ಕಲೆ ತನ್ನದೇ ಆದಂಥ ಒಂದು ಅಭಿಮಾನದ ದ್ಯೋತಕ ಅನ್ನೋದಕ್ಕೆ ನಮ್ಮ ಇವತ್ತಿನ ರಾಜು ಅವರು ಕೂಡ ಸಾಕ್ಷಿ. ಹಾಗೆ ಇದರ ಪ್ರಶಸ್ತಿಗಳನ್ನು ದೋಚಿಕೊಂಡಂಥ ಇಲ್ಲಿ ಆಹ್ವಾನಿತರು ಕೂಡ ಇದಕ್ಕೆ ಸಾಕ್ಷಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಗೋಪಾಲ್ ಹಲ್ಗರ್ ಸರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆಹ್ವಾನಿಸುತ್ತಾ
ಇವರನ್ನ ಶ್ರೀಯುತ ಕಣ್ಕುಡಿ ಸರ್ ಅವರು ಕೊರಳಪಟ್ಟಿ ಹಾಕುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಹಿರಿಯರು ಹಾಗೂ ಉಪಸ್ಥಿತರಿರುವಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ, ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತಿನ 34ನೇ ಒಂದು ಉಪನ್ಯಾಸ ಕಾರ್ಯಕ್ರಮ ವಿಷಯ ನಮಗೆಲ್ಲರಿಗೂ ಗೊತ್ತಿರುವಂತೆ ಮತ್ತಿಗೆ ಮಂಗಲ ಬೀಯುವುದಾವುದು ಅಂತಕ್ಕಂಥ ಒಂದು ವಿಷಯದ ಮೇಲೆ ಇವತ್ತಿನ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಬಹುಶಃ ನಾನು ಮನೆಯಲ್ಲಿದ್ದು ಇಲ್ಲಿಗೆ ಬರೋ ತನಕ ವಿಚಾರ ಮಾಡಿದ್ದು, ತಂದೆಗಿಂತ ಹಿರಿಯರಾದಂಥ ಇಬ್ಬರು ಮಹನೀಯರು ವೇದಿಕೆ ಮೇಲೆ ಇರ್ತಾರೆ, ತಂದೆ ಸಮಾನರು ಕೂಡ ಕೆಲವೊಬ್ಬರು ಎದುರಿಗೂ ಇರ್ತಾರೆ. ಮತ್ತಿಗೆ ಮಂಗಲವಿರುವುದಾವುದು ಅನ್ನೋಂಥ ವಿಷಯ ನೋಡಿದಾಗ ನನಗೆ ಬಂದಿದ್ದು, ಇದ್ರ ಬಗ್ಗೆ ಮಾತನಾಡುವಷ್ಟು ಯೋಗ್ಯತೆ ನನ್ನಲ್ಲಿದೆಯಾ? ಯಾಕಂದರೆ ಅನುಭವಸ್ಥರ ಮುಂದೆ ಅಣು ಮಾತ್ರವೂ ನಾವಲ್ಲ. ಹಾಗಾಗಿ ಆ ಅಣು ಮಾತ್ರ ಅಂದಾಗ ಅಣುವಿಗೂ ಕೂಡ ಇನ್ನೂ ಬೆಳೆದಿದೀವೋ ಇಲ್ಲೋ ಗೊತ್ತಿಲ್ಲ. ಈ ವಿಷಯ ಸಾಗರದಷ್ಟು ವಿಶಾಲ, ನಾನು ಮಾತಾಡ್ಬೇಕಾದ್ರೆ ಸಾಸಿವೆಯಷ್ಟು ಬರ್ತದೆ ಇಲ್ಲೋ ಒಂದು ಅನುಮಾನ ಕಾಡುತ್ತೆ. ಕಾರಣ ಇಷ್ಟೇ, ಶರಣರ ಚಿಂತನೆಗಳು, ಶರಣರ ನುಡಿಗಳು, ಶರಣರು ಹೇಳಿದಂಥ ಮೈಲಿಗಲ್ಲಿನ ವಿಷಯಗಳನ್ನು ತಗೊಂಡು ನಾವು ಕೆಲವೊಂದು ವಿಷಯದ ಒಂದು ಅಣುಗುಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಿ ವಿಷಯ ತಿಳಿದುಕೊಂಡು ವಿಷಯಕ್ಕೆ ನಿಲ್ಲುವುದು ಬಹಳನೇ ಕಷ್ಟದ ದಾರಿ ಅಂತ ಅನಿಸುತ್ತೆ. ಯಾಕಂದರೆ ಮತಿ ಅಂತಂದಾಗ ಎಲ್ಲರೂ ಪ್ರಬುದ್ಧರಿದ್ದೀರಿ ಅಂತೇಳಿ ನಾವು ಭಾವಿಸ್ಕೊಂಡಿರ್ತೀವಿ. ಆದರೆ ಪ್ರಬುದ್ಧತೆ ಒಂದೇ ದಿನ ಕೊಡುವಂಥದ್ದು ಅಲ್ಲ, ಅದು ಕೊನೆಯೂ ಇಲ್ಲ. ಅಂಥ ಒಂದು ವಿಚಾರದಲ್ಲಿ ಮತಿಗೆ ಅಂತಂದಾಗ ನೀವೆಲ್ಲರೂ ತಿಳಿದಿದ್ದೀರಿ, ಈಗಾಗಲೇ ಬುದ್ಧಿ, ಜಾಣತನ, ಈ ಒಂದು ಚಿಂತನೆಗೆ ಸಂಬಂಧಪಟ್ಟಂಥ ಒಂದು ಆಧ್ಯಾತ್ಮದ ನಿಲುವಿನಲ್ಲಿ ಆತ್ಮಕ್ಕೂ ಕೂಡ ನಿಲ್ಲುವಂಥ ವಿಚಾರಕ್ಕೆ ಪ್ರಯತ್ನದ ದಾರಿ ಅಂತ ನಾನು ವೈಯಕ್ತಿಕ ವಿಚಾರವನ್ನು ನಾನು ಮಂಡಿಸ್ತೀನಿ. ಹಾಗಾಗಿ ಇಂಥ ಒಂದು ವಿಚಾರದಲ್ಲಿ ನಾವು ಮಾತನಾಡಿದಾಗ ಈ ಮತಿಗೆ ಅಂತಂದಾಗ ತಾಯಿ ಗರ್ಭದಲ್ಲಿದ್ದಾಗಲೇ ಒಂದು ವಿಜ್ಞಾನದ ಹಿನ್ನೆಲೆಯಲ್ಲಿ ಬುದ್ಧಿ ಬೆಳೀತಾ ಇರುತ್ತೆ ಮಗುವಿನ. ಆ ಬುದ್ಧಿ ಬೆಳೀತಾ ಇದೆ ಅಂತಂದಾಗ ಬುದ್ಧಿಯ ಒಂದು ಅರಿವಿನ ಅಂಶ ಮೂಡ್ತಾ ಇರುತ್ತೆ ಹೊರತಾಗಿ ಬುದ್ಧಿನೇ ಬೆಳೀತಾ ಹೋಗುತ್ತೆ ಅನ್ನೋದ್ರಿಂದ ಇವತ್ತಿನ ಒಂದು ಟೆಕ್ನಾಲಜಿ ನಾವು ನೋಡ್ತಾ ಇದ್ವಿ. ಮಗು ಹೊಟ್ಟೆಯಲ್ಲಿದ್ದಾಗಲೇ ಮೊನ್ನೆ ಯಾವುದೋ ಒಂದು ರೀಲ್ಸ್ನಲ್ಲಿ ಬಂದಿತ್ತು, ಒಂದು ಹನುಮಾನ್ ಚಾಲಿಸ ಕೇಳಿದ ತಕ್ಷಣ ಅತಿಯಾಗಿ ತಾಯಿಯ ಗರ್ಭದಲ್ಲಿ ಮೂಮೆಂಟ್ ಮಾಡ್ತಾ ಇದೆ ಅನ್ನೋದು. ಇದು ಇವತ್ತಿನ ನಾವು ಪ್ರಾಕ್ಟಿಕಲಾಗಿ ತೋರಿಸಲಿಕ್ಕೆ ಕೆಲವೊಂದು ವಿಷಯಗಳನ್ನ ರೀಲ್ಸಿಗೆ ಬಳಸ್ಕೊಳ್ತಾರೆ ಅಷ್ಟೇ. ಅಭಿಮನ್ಯುವಿನ ವಿಚಾರ ಅಂದೇ ಬಂದವು. ಹಾಗಾದರೆ ಮತಿ ಅಂತಂದಾಗ ಮತಿಗೆ ನಾವು ಯಾವಾಗಲೂ ಅದರದೇ ಆದಂಥ ಆದ್ಯತೆ ಕೊಡ್ತಾ ಇರ್ತೀವಿ. ಈಗಾಗಲೇ ಬಜೆಟ್ ಮಂಡನೆ ಮಾಡಿದಾಗ ಸುಧಾಮೂರ್ತಿ ಅವ್ರ ಸಲಹೆಗಳನ್ನ ನಾವು ಕೇಳ್ತಾ ಇದ್ವಿ. ಈಗಾಗಲೇ ಅದು ವೈರಲ್ ಆಗಿದೆ. ಅವ್ರು ಹೇಳಿದರು, ಎಷ್ಟೇ ವಿಜ್ಞಾನ ವಿಷಯಗಳನ್ನ ತಿಳಿಸಿದ್ರು, ಎಷ್ಟೇ ಮುಂದೆ ಹೋದ್ರು, ಎಷ್ಟೇ ಟೆಕ್ನಾಲಜಿ ಬಂದರೂ ಏನು ಬರಬೇಕು ಅದು ಬರ್ತಾ ಇಲ್ಲ. AI ಕಲಿಸ್ತಾ ಇದ್ದೀವಿ ವಿನಃ ಬೇಕಾದನ್ನು ಕಲಿಸ್ತಾ ಇಲ್ಲ ಅಂತ ಹೇಳಿದರು ಸುಧಾಮ. ಅದು ಒಂದು ಮಾತು ಸಾಕು ಅನಿಸುತ್ತೆ ಈ ವಿಷಯಕ್ಕೂ ಅವರು ಹೇಳಿದಂಥ ವಿಷಯಕ್ಕೆ ತಲುಪಲಿಕ್ಕೆ ಒಂದು ಮಾರ್ಗ ಅಷ್ಟೇ. ಕಾರಣ ಇಷ್ಟೇ, ಮಕ್ಕಳಿಗೆ ನಾವು ಕಲಿಸ್ಬೇಕಾದ್ರೆ ಸಂಸ್ಕಾರ, ಬುದ್ಧಿ ಬೆಳಿಬೇಕಾದ್ರೆ ಬುದ್ಧಿ ಬರೀ ಅಕ್ಷರದಿಂದ ಬರೋದಲ್ಲ, ಅದು ಜೀವನಕ್ಕಿಂತ ಮೊದಲಿಗೆ ನಾವು ಬೆಳೀತಾ ಹೋದಂತೆ ಸಂಸ್ಕಾರ ಅನ್ನೋದು ಮೊದಲು ತಗೊಳ್ತಿರ್ತೀವಿ. ಆ ಸಂಸ್ಕಾರದಲ್ಲಿ ಕೊಡುವಂಥ ಅತಿಯಾದ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಒಂದು ನಡೆ ನುಡಿಗಳನ್ನು, ನಮ್ಮ ನಡೆನೂ ಆಗಿರ್ಬೋದು, ನುಡಿನೂ ಆಗಿರ್ಬೋದು, ನಾವು ಬದುಕೋ ಶೈಲಿ ದೊಡ್ಡವರಿಂದ ಕಲಿತಾ ಹೋಗ್ತೀವಿ. ಅಂತಹ ಒಂದು ಮತಿಗೆ ನಿಲ್ಲುವುದು ಅಂತಂದಾಗ ನಮ್ಮ ಬುದ್ಧಿಯಲ್ಲಿ ದೇವರ ರಾಣಿ ಅಂತಂದಾಗ ನಾವು ಗುಡಿಗೆ ಹೋಗ್ತೀವಿ. ಬುದ್ಧಿಯಲ್ಲಿ ದೇವರಿಗಿದ್ರೆ ನಾವು ಗುಡಿಗೆ ಹೋಗೋದಿಲ್ಲ. ಹಾಗಾಗಿ ಮತಿ ನಮ್ಮ ಬುದ್ಧಿತನ, ನಮ್ಮ ಜಾಣತನಕ್ಕೆ ನಿಲುಕುವ ವಿಚಾರಗಳನ್ನು ಯಾವಾಗಲೂ ನಾವು ಶೋಧಿಸ್ಬೇಕಾದ್ರೆ, ನಮ್ಮ ಆತ್ಮ ಪರಿಶುದ್ಧತೆಗೆ, ನಾವು ಆತ್ಮ ಒಂದು ಚಿಂತನೆಗೆ ಭಾಳಷ್ಟು ಒತ್ತು ಕೊಡಬೇಕಾದ್ರೆ, ಶರಣರಂತೆ ಶರಣರ ಮಾರ್ಗದಲ್ಲಿ ಅನ್ನೋದಕ್ಕಿಂತ ಶರಣರ ಜೊತೆ ಇದ್ದರೆ ಎಂಥವರು ಕೂಡ ಶರಣರ ಮಾರ್ಗಕ್ಕೆ ಬರ್ತಾರೆ ಅಂತಾರೆ. ಅಂಥ ಒಂದು ಶರಣರ ನುಡಿಗಳನ್ನು ಇಂದಿನ ಅವಧಿಯಲ್ಲಿ ಭಾಳಷ್ಟು ಸೂಕ್ತವಾದಂಥ ವಿಚಾರಗಳನ್ನ ಶ್ರೀಯುತ ಸದಾಶಿವ ಅಪ್ಪಾಜಿಯವರು ಮಂಡಿಸ್ತಾರೆ. ಅವ್ರ ಮಾತನ್ನು ಕೇಳಬೇಕು ಅಂತ ಬಹುದೊಡ್ಡ ಆಸೆನೂ ಇತ್ತು. ಸರ್ ಹೇಳಿದರು, ಅವ್ರು ಬೇರೆ ಕಡೆ ಉಪನ್ಯಾಸಕ್ಕೆ ಹೋಗಿರ್ತಾರೆ ಅಂತ. ಹಾಗಾಗಿ ಇವತ್ತು ನಮಗೂ ಇವತ್ತೇ ಅವಕಾಶ ಸಿಕ್ಕಿದ್ದು ಕೂಡ ಒಂದು ವಿಶೇಷನೇ. ಅಂಥ ಒಂದು ವಿಶೇಷತೆಯನ್ನು ನಾವು ಬಹುತೇಕ ನಾವು ಹೇಳ್ತೀವಲ್ಲ, ಎಷ್ಟು ಜನ ಅನ್ನೋದಕ್ಕಿಂತ ಎಂಥವರನ್ನು ಪುಸ್ತಕ
ಅದಕ್ಕೆ ಒಂದು ಸಾಕ್ಷಿ ನೀವು ಎದುರಿಗಿರ್ತಕ್ಕಂಥ ಕೇಳುಗರು. ಅದನ್ನು ಧ್ಯಾನವನ್ನು ನಮಗೆ ಇವತ್ತಿಗೆ ನಮ್ಮ ಮತಿಯನ್ನು ನಮಗೆ ಇನ್ನಷ್ಟು ತಿಳಿಸಿಕೊಡುವಂಥ ಒಂದು ಚಿಂತನೆಗಳನ್ನು ಇವತ್ತಿನ ಉಪನ್ಯಾಸದಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ವಿಷಯಗಳನ್ನು ಅದಕ್ಕೆ ಸೂಕ್ತ ನಿಲುವಿನೊಂದಿಗೆ ಅವರೇ ಉದಾಹರಣೆ ಸಮೇತವಾಗಿ ನಾವು ಯಾವಾಗಲೂ ಮತಿಗೆ ಕೇಳ್ತಾರೆ ಮಂಗಲವಿರುವುದು ಯಾವುದು. ನಮ್ಗೆ ಯಾವಾಗಲೂ ಮಂಗಲ ಅನ್ನೋಂಥ ಒಂದು ಶಬ್ದ ಇದೆ. ಆ ಮಂಗಲ ಅಂತಂದಾಗ ನಮ್ಮ ವಿಚಾರಕ್ಕೆ ತಗೊಂಡಿರ್ತೇವೆ ನಾವು. ಶುಭ ಅಶುಭ, ಮಂಗಲ ಅಮಂಗಲ. ಯಾವ್ದು ಮಂಗಲ ತಿಳ್ಕೊಳ್ಬೇಕು ಅದನ್ನು ಬಿಟ್ಬಿಡ್ತೀವಿ, ಯಾವ್ದು ಅಮಂಗಲ ಇರುತ್ತೋ ಅದನ್ನ ಮಂಗಲ ಅಂತ ಬೆನ್ನತ್ತೀವಿ. ಹಾಗಾಗಿ ಸೂಕ್ತ ವಿಚಾರಗಳನ್ನ ಇಲ್ಲಿ ಆಯ್ದುಕೊಳ್ಳೋಣ, ತಿಳಿದುಕೊಳ್ಳೋಣ. ನಮ್ಮ ಮತಿಗೆ ಇನ್ನಷ್ಟು ಮಂಗಲ ವಿಚಾರಗಳಿಗೆ ಸಾಮೀಪ್ಯತೆಗೆ ಹೋಗೋಣ. ಹಾಗೆ ಇವತ್ತಿನ ಈ ಒಂದು ಪ್ರಾಸ್ತಾವಿಕ ನುಡಿಗಳಲ್ಲಿ ಬಹುತೇಕ ವಿಚಾರಗಳನ್ನು ಅವರೇ ಹೇಳ್ತಾರೆ. ಒಂದೆರಡು ವಿಷಯಗಳನ್ನು ಮಾತ್ರ ನಾನಿಲ್ಲಿ ನಾವು ವ್ಯಕ್ತಿಯನ್ನು ಆಯ್ದುಕೊಳ್ಳೋದಾಗಿರ್ಬೋದು, ಬದುಕಿನ ಶೈಲಿ ಆಗಿರ್ಬೋದು, ನಮ್ಮ ಶಿಕ್ಷಣ ಆಗಿರ್ಬೋದು, ಅದು ಔಪಚಾರಿಕ ಅನೌಪಚಾರಿಕ ಎರಡೂ ರೀತಿಯಲ್ಲಿ ನಾವು ಮತಿಯನ್ನು ಭಾಳಷ್ಟು ಸೂಕ್ತತೆಗೆ ತಂದುಕೊಳ್ಳುವಂಥ ಕಾರ್ಯಪ್ರವೃತ್ತರಾಗಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಈಗಾಗಲೇ ತಿಳಿಸಿದಂತೆ ಪ್ರಶಸ್ತಿ ವಿಜೇತರನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹು ನಿರೀಕ್ಷೆಯಂತೆ ಉಪನ್ಯಾಸವನ್ನು ನೀಡಲಿರುವಂಥ ಇಂದಿನ ಚಿಂತಕರಿಗೆ, ಆಧ್ಯಾತ್ಮಿಕ ಚಿಂತಕರಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತೀನಿ. ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ನೀಡ್ತೀನಿ.